ಲಾಂಗ್ ರೈಡ್ಗೂ ಇನ್ನೂ ಕ್ರೇಜಿಯಾಗಿರುತ್ತೆ. ಒನ್ ಆಫ್ ದ ಬೆಸ್ಟ್ ಮೋಟರ್ ಸೈಕಲ್ ನಾನು ಓಡಿಸಿರೋದ್ರಲ್ಲಿ ಟಿಲ್ ಡೇಟ್. ನೀನು ಪ್ಯಾಂಟು ಟೈಟ್ ಹಾಕಿದ್ಯಾ, ಹೊಟ್ಟೆನೇ ಕಾಣಿಸ್ತಾ ಇದೆ, ಅದಕ್ಕೇ ಕಾಲು ಹತ್ತುತ್ತಾ ಇಲ್ಲ. ಗಾಯ್ಸ್ ಫಸ್ಟ್ ಟೈಮ್ ಓಡಿಸ್ತಿರೋದು ರಾಯಲ್ ಎನ್ಫೀಲ್ಡ್. ಪಿಕಪ್ ಕ್ರೇಜಿ ಇದೆ, ಹಂಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ನೀನು ಇಲ್ಲೇ ಇರ್ತೀಯ, ಗಾಡಿ ಮಾತ್ರ ಹೋಗ್ತಾ ಇರುತ್ತೆ. ಇರ್ತೈತೆ ಎಲ್ಲ ಪ್ರೊಟೆಕ್ಷನ್ ಇರ್ತದೆ, ಫುಲ್ಲು ಹೆವಿ. ಕ್ಯಾಪ್ ಕ್ವಾಲಿಟಿನೂ ಸಖತ್ತಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಸೊ ಇವಾಗ ನಾನು ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗ್ತಾಯಿದ್ದೀನಿ. ಸೊ ನನ್ನ ಫ್ರೆಂಡ್ ಹಂಟರ್ ನೋಡಬೇಕಂತೆ, ಮತ್ತು ನಾನು ಗೊರಿಲ್ಲಾ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡೋಣ ಹೇಗಿದೆ ಅಂತ. ಮನೆಯಿಂದ ಒಂದು 10-15 ಮಿನಿಟ್ಸ್ ಅಷ್ಟೇ ಶೋರೂಮ್ಗೆ. ಸೊ ಈ ಸೈಡ್ ಎಲ್ಲೂ ಇಲ್ಲ, ಹೋಗ್ಬೇಕಾಗಿರೋದು ಅಂಬೇಡ್ಕರ್ ಕಾಲೇಜ್ ಹತ್ರನೇ ಇರೋದು. ನೀವು ಹಿಂಗೆ ಬಂದವನೇ ಫುಲ್ಲು ಹೀರೋ ಆಗಿ, ಹೀರೋ 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 ಮಗ್ದಲ್ ಝೀರೋ. ಸೊ ಫೈನಲಿ ರೀಚ್ ಆಗಾಯಿತು. ಇದೆ ನೋಡಿ ಶೋರೂಮ್. ಸೊ ಇಲ್ಲಿಂದನೇ ಬೈಕ್ನ ಇಳಿಸೋದು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಡಮಾರೆ. ಪುಷ್. ಓಕೆ, ಬೈಕ್ ನೋಡಕ್ಕೆ ಬನ್ನಿ. ಇಲ್ಲಿದೆಯಾ ಬೈಕು ನೀನು ನೋಡೋದು? ಯಾರು ಕಾಲ್ ಮಾಡಿದ್ದು ಕೇಳು. ಇಲ್ಲಿ ಯಾಕೋ ಗೊರಿಲ್ಲಾ ಗಾಡಿ ಇದ್ದಂಗಿಲ್ಲ. ಟೆಸ್ಟ್ ಮೇಡಮ್, ಗೊರಿಲ್ಲಾ ಗಾಡಿ ಇಲ್ವಾ ಇಲ್ಲಿ? ಡಿಸ್ಪ್ಲೇ ಇಲ್ವಾ? ಟೆಸ್ಟ್ ರೈಡಿಗಿದೆಯಾ? ಓಕೆ, ಟೆಸ್ಟ್ ರೈಡಿಗಿದೆ ಅಂತೆ. ಸಾಕಾದಾಗ ಕಾಣಿಸ್ತಿದೆ ಎಲ್ಲ. ತೋರ್ಸು. ಬ್ಲೂ ವಿತ್ ವೈಟಾ? ಫುಲ್ಲು ಟಾಪ್ ಮಾಡಲ್ ಇದು. ಏನು ಗೊತ್ತಾ ಡ್ಯಾಪರ್ ಗ್ರೇದು ತೊಗೊಂಡು ಆಕ್ಸೆಸರೀಸು ಎಕ್ಸ್ಟ್ರಾ ದುಡ್ಡು ಮಿಕ್ಕತ್ತಲ್ಲ, ಅದಕ್ಕೆ ಆಕ್ಸೆಸರೀಸ್ ತೊಗೋ. ಆಕ್ಸೆಸರೀಸ್ ಏನು ಕೊಡಲ್ವಾ ಇದ್ರ ಜೊತೆ? ಹಾಫ್ ಹೆಲ್ಮೆಟು, 3 ಲೀಟರ್ ಪೆಟ್ರೋಲು, ಹಾಫ್ ಹೆಲ್ಮೆಟ್. ಇವಾಗ ನಾವು ಫುಲ್ ಹೆಲ್ಮೆಟ್ ತೊಗೋಬೇಕಂದ್ರೆ ಎಕ್ಸ್ಟ್ರಾ ಎಷ್ಟು ಕೊಡ್ಬೋದು? ಎಕ್ಸ್ಟ್ರಾ ಅದು ಹಾಫ್ ಹೆಲ್ಮೆಟ್ ಕೊಡ್ತೀವಿ ಕಾಂಪ್ಲಿಮೆಂಟ್ರಿ. ಓ, ಕಾಂಪ್ಲಿಮೆಂಟ್ರಿ ಇಲ್ಲ ಸರ್. ಇದ್ರ ಪ್ರೈಸು 342ನಾ? ಯಾವುದು ಸರ್? ಈ ಗೊರಿಲ್ಲಾನು 450. 354 ಆಗುತ್ತೆ. ಇದಕ್ಕೆ 354 ಆಗುತ್ತೆ. 354 ಇದು. ಬ್ರೇವಾ ಬ್ಲೂ ಬಂದು 361. ಸೊ ಇಲ್ಲಿ ಪ್ರೈಸ್ ಇರೋದು ಅದು ಅಪ್ಡೇಟೆಡ್ ಅಲ್ವಾ? ನೋಡೋ, ನಿನ್ಗೆ ಏನು ಬೇಕು ಸಿಗುತ್ತೆ. ಶೂವಿಂದ ಹಿಡಿದು ಬ್ಯಾಗು, ಹೆಲ್ಮೆಟು, ರೈಡ್ ಗಿಡ್ ಹೋಗ್ತೀನಿ ಅಂದರೆ ಜಾಕೆಟು ಎಲ್ಲ ತೊಗೊಬಿಡು. ರೊಕ್ಕ ನಿನ್ಗೆ ಯಾಕೆ ಮೋದಿ ನೀನು ಮೊದಲೇ ನಿನ್ಗೇನು ರೊಕ್ಕಲ್ಲಿ ಎಲ್ಲ ಪ್ರೊಟೆಕ್ಷನ್ ಇರ್ತದೆ, ಫುಲ್ಲು ಹೆವಿ. ಕ್ಯಾಪ್ ಕ್ವಾಲಿಟಿನೂ ಸಖತ್ತಾಗಿದೆ. ಅದೆಲ್ಲ ತುಂಬ ವೆಯ್ಟ್ ಇರೋ ಗಾಡಿ. ನಮ್ಮ ಮ್ಯಾನೇಜರ್ ಹತ್ರ ಇದಿದೆ, ಸಿಕ್ಕಾಬಿಟ್ಟೆ ಕಷ್ಟ ಗುರು. ಕ್ಲಾಸಿಕ್ ಆಗಿದೆ ಇದು ಅಂತೂ, ಕ್ಲಾಸಿಕ್ ಆಗಿದೆ ಸೀರಿಯಸ್ ಆಗಿ. ಕಲರು ಹೆಂಗಿದೆ ಗೊತ್ತಾ? ಮತ್ತು ಇದು ಪವರ್ ನೋಡ್ಬೇಕು ನೀನು, ಕ್ರೇಜಿ ಆಗಿದೆ. ಕಳೆದೋಗ್ಬಿಡ್ತೀಯ ಹಂಗೆ. ಆ ಕಲರೇ ಇಷ್ಟ ಆಗಲಿಲ್ಲ ನನಗೆ. ಅದೇನು ಕಲರು ಅದು? ಈ ಹೆವಿ ಎಳಿಯತ್ತೋ ಗಾಡಿ, ಹಂಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ನೀನು ಇಲ್ಲೇ ಇರ್ತೀಯ, ಗಾಡಿ ಮಾತ್ರ ಹೋಗ್ತಾ ಇರತ್ತೆ. ಇರ್ತೈತೆ ಕ್ರೇಜಿ ಸೌಂಡು ಅಲ್ವೇನಾ? ಸ್ಟ್ರೈಟ್ ಹೋಗಿ ಯೂಟರ್ನ್ ಮಾಡಿ, ಮತ್ತು ಯೂಟರ್ನ್ ಫಸ್ಟು ಎಷ್ಟು ಪೆಟ್ರೋಲ್ ಇದೆ ನೋಡು. ಪೆಟ್ರೋಲ್ ಇಲ್ಲ ಅಂದರೆ ಆಮೇಲೆ ಏನು ಯೂಸು? ಹಾಂ, ಕಾಲು ಹತ್ತಲ್ವಾ? ಅಳು, ಈ ಬೈಕೆ ನೀನು ಕಾಲು ಹತ್ತಲ್ಲ ಅಂದರೆ ಹೆಂಗೆ? ಹಾಂ, ಕಾಲು ಹತ್ಬೇಕು. ಆಗತ್ತೆ ನಡಿಯೋ. ಅಷ್ಟಿಲ್ಲದೆ ನಿನ್ಗೆ ಯಾವ ಬೈಕ್ ಬಂದ್ಬಿಡುತ್ತೆ? ನೀನು ಪ್ಯಾಂಟು ಟೈಟ್ ಹಾಕಿದ್ಯಾ, ಹೊಟ್ಟೆನೇ ಕಾಣಿಸ್ತಾ ಇದೆ, ಅದಕ್ಕೇ ಕಾಲು ಹತ್ತುತ್ತಾ ಇಲ್ಲ. ಇವಾಗ ಕಡಿಮೆ ಆಯಿತು, ಒಳಗಡೆ ಹೇಳ್ಕೊಂಡಲ್ಲ ಕಡಿಮೆ ಆಯಿತು. ಇಲ್ಲ ನಿನ್ಗೆ ಆ ಸೈಡ್ ಹೋಗೋಕ್ಕಾಗಿಲ್ಲ ಅಂದ್ರೆ ಲೆಫ್ಟ್ ಸೈಡ್ ಹೋಗ್ಬಾ. ಆ್ಯಕ್ಚುಲಿ ಬಿಸಿಲಂತ ಕಡಿಮೆ ಜನ ಇದ್ದಾರೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಜನರು ಇರೋದು ಇಲ್ಲೂ. ಪ್ರತಿ ಟೈಮ್ ನಾನು ನೋಡ್ಕೊಂಡು ಹೋಗುವಾಗ ಸಿಕ್ಕಾಪಟ್ಟೆ ಜನರು ಇರ್ತಾರೆ. ನಿನಗೆ ಚೆನ್ನಾಗೇ ಕಾಣಿಸ್ತಿದೆಯಲ್ಲೋ? ಶೂಟ್ ಆಗುತ್ತೆ. ನೀನು ಈ ಕ್ಯಾಮ್ರಲ್ಲಿ ಇವಾಗ ಕ್ಯಾಪ್ಚರ್ ಆಗಿದೆ ಅಲ್ಲ, ನಿನ್ಗೆ ಗೊತ್ತಾಗತ್ತೆ. ಅರ್ಥಾಯ್ತಾ? ಚೆನ್ನಾಗಿ ಕಾಣಿಸುತ್ತೆ. ಹಾಂ, ಇವಾಗ ನೀನು ವೀಡಿಯೋ ತೋರಿಸ್ತೀನಿ ತಾಳು, ನಾನು ನಿಮಗೆ ಗೊತ್ತಾಗುತ್ತೆ, ಕರೆಕ್ಟಾಗಿ ಆಗುತ್ತೆ ನನಗೆ. ನಿಂದೇನು ಗೊತ್ತಾ ಶೂ ಪ್ರಾಬ್ಲಮ್. ಕ್ರೇಜಿ ಸೌಂಡು. ಓಹೋ, ಏನು ಗುರು ಇದು ಹಿಂಗೆ ಇಳಿಯತ್ತೆ ಗಾಡಿ. ವಾರೇ ವಾ ಗಾಯ್ಸ್, ಫಸ್ಟ್ ಟೈಮ್ ಓಡಿಸ್ತಾ ಇರೋದು ರಾಯಲ್ ಎನ್ಫೀಲ್ಡ್. ಪಿಕಪ್ ಕ್ರೇಜಿ ಇದೆ. ಸಖತ್ ಸ್ಮೂತ್ ಇದೆ, ಸ್ಮೂತ್ ಗಾಡಿ ಇದೆ. ಮೊದಲೇ ಪೆಟ್ರೋಲ್ ಇಲ್ಲ ಈ ಗಾಡೀಲಿ. ಬೆಸ್ಟ್ ನಾನು ಏನು ಮಾಡ್ತೀನಿ ಗೊತ್ತಾ, ಯೂಟರ್ನ್ ನೋಡಿಯಲ್ಲ, ಲೆಫ್ಟ್ ತೊಗೊಂಡು ಹೊರಗಡೆಯಿಂದ ಹೋಗ್ಬಿಡ್ತೀನಿ. ಆಮೇಲೆ ಪೆಟ್ರೋಲ್ ಇಲ್ಲ ಅಂದರೆ ನಾನು ಎಲ್ಲಿಂದ ತಡ್ಕೊಂಡು ಹೋಗಲಿ.
ಬೈಕ್ ರೈಡ್ ಎಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ ಈ ಗಾಡೀಲಿ, ಗೇರ್ಸ್ ಬಂದ್ಬಿಟ್ಟು 5 ಇರೋದು, ಮಿನಿಮಮ್ 6 ಗೇರ್ಸ್ ಬೇಕಾಯ್ತು ನನಗೆ. ಸ್ಮೂತ್ ಇದೆ, ಸೀರಿಯಸ್ಲಿ ಸ್ಮೂತ್ ಇದೆ, ಪಿಕಪ್ ಚೆನ್ನಾಗಿದೆ, ಎಳೆಯುತ್ತೆ ಗಾಡಿ ಚೆನ್ನಾಗಿ. ಗೈಸ್ ಒಂದು ಸತಿ ನೀವು ಟೆಸ್ಟ್ ರೈಡ್ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಅಕಸ್ಮಾತ್ ನೀವೇನಾದ್ರು ಈ ಥರ ರಾಯಲ್ ಎನ್ಫೀಲ್ಡ್ ಏನಾದ್ರು ನೋಡ್ತಾ ಇದ್ದೀರಾ, ಹೈಟ್ ಕಡಿಮೆ ಇತ್ತು ಅಂದ್ರೆ ಸೊ ಗೋ ಫಾರ್ ದಿಸ್. ಸೌಂಡ್ ಕ್ರೇಜಿ, ಅಪ್ಪ ಕ್ರೇಜಿ ಪಿಕಪ್ ಗೈಸ್. ಹಾಂ, ನಿಮ್ಮ ಅಮ್ಮ ಇದ್ದಾರಾ? ಆಂಟಿ ಫುಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾವೆ ನೋಡಿ ನಿಮ್ಮ ಮಗ. ಹ್ಞೂ ಇಲ್ಲ, ಅವನು ಶೂ ಅಂಥದ್ದು ಹಾಕೊಂಡವನೇ. ಸ್ಪೋರ್ಟ್ಸ್ ಶೂ ಹಾಕೊಂಡ್ರೆ ಅಲ್ಲ, ಸ್ಪೋರ್ಟ್ಸ್ ಶೂ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ಸರ್. ಇದೆ ಅಲ್ವಾ ಬರಿಲ್ಲ? ಇದೊಂದು ಗಾಡಿ ಇದೆ ನನ್ನ ಹೈಟಿಗೆ. ಸಿಕ್ಕಾಪಟ್ಟೆ ಗಲೀಜಿದೆ. ಎಷ್ಟಿದೆ ಗುರು ಪೆಟ್ರೋಲ್ ಇದರಲ್ಲಿ? ಓ ಪೆಟ್ರೋಲ್ ಬೇಜಾನಿದೆ. ಓ ಬರುವಯ ನೋಡೋದಾ, ಗಲೀಜಿದೆ ಗುರು ಗಾಡಿ ಫುಲ್ಲು. ಬಿಸಿಲಲ್ಲಿ ಬೇರೆ ನಿಲ್ಲಿಸ್ಬಿಟ್ಟಿದ್ದಾರಲ್ಲ, ಫುಲ್ಲು ಬ್ಯಾಕ್ ಬರ್ನ್ ಆಗ್ತಾಯಿದೆ. ಯಪ್ಪ ಏನು ಗುರು ಇದು ಪವರು, ಸಿಕ್ಕಾಪಟ್ಟೆ ಪವರ್ ಇದೆ. ಬಿದ್ದೇ ಹೋಗ್ತಾಯಿದೆ ನಾನು ಇವಾಗ. ಗೈಸ್ ಫಸ್ಟ್ ಟೈಮ್ ಟ್ರೈ ಮಾಡೋರು ತುಂಬ ಹುಷಾರಾಗಿ ಟ್ರೈ ಮಾಡಿ. ನಾನೇ ಒಂದೇ ಸತಿ ಆಕ್ಸಿಲೇಟ್ರ್ ಹಿಂಗೆ ಕೊಟ್ಬಿಟ್ಟೆ, ಕೈ ಒಂದು ಸ್ವಲ್ಪ ಹಿಂಗೆ ಟ್ವಿಸ್ಟ್ ಆಯಿತು. ಸೊ ಹುಷಾರಾಗಿ ಓಡಿಸ್ಬೇಕು. ಈ ಥರ ಪವರ್ ಇರೋ ಗಾಡಿಯೆಲ್ಲ ನಾನು ಓಡಿಸಿರೋದು ಫಸ್ಟ್ ಟೈಮು. ಯಪ್ಪ. ಸೊ ಒಂದು ಸತಿ ಅಭ್ಯಾಸ ಆಗೋ ತನಕ, ಒಂದು ಸತಿ ಅಭ್ಯಾಸ ಆಗ್ಬಿಟ್ರೆ ಹೆಂಗೆ ಎಳಿಯೋದು ಗೊತ್ತಾ ಗಾಡಿ. ಓಹೋ, ಹ್ಯಾಂಡ್ಲಿಂಗ್ ಚೆನ್ನಾಗಿದೆ, ಬ್ರೇಕಿಂಗ್ ಚೆನ್ನಾಗಿದೆ. ಬಟ್ ಗಾಡಿನೇ ಹಳೇದು ಕೊಟ್ಟವ್ರು ಅಷ್ಟೇ. ಕ್ರೇಜಿ ಪವರ್, ಕ್ರೇಜಿ ಗೈಸ್, ಕ್ರೇಜಿ. ಲಾಂಗ್ ರೈಡ್ಗೂ ಇನ್ನೂ ಕ್ರೇಜಿಯಾಗಿರುತ್ತೆ. ಒಂಥರ ಸಖತ್ ಖುಷಿ ಆಗ್ತಾಯಿದೆ ನನಗಂತೂ ಈ ಥರ ಪವರ್ ಇರೋ ಗಾಡಿ ಓಡಿಸ್ತಾ ಇರೋದು. ಇನ್ನು 650 ಇರ್ಬೋದು, ಇಲ್ಲಾಂದ್ರೆ 900 cc ಇರ್ಬೋದು. ಅವೆಲ್ಲ ಪವರ್ ಹೇಗಿರುತ್ತೋ ಗಾಡಿಗಳದ್ದು. ಯಪ್ಪ ಕ್ರೇಜಿಯಾಗಿದೆ. ಸೊ ಪ್ರಾಬ್ಲಮ್ಮೇ ಆಗಲಿಲ್ಲ ನಾನು ನ್ಯೂಟನ್ ಮಾಡೋಕ್ಕೆ. ಕ್ರೇಜಿ ಸ್ಪೀಡು, ಆಕಾಶದಲ್ಲಿ ತೇಲ್ದಂಗಿದೆ. ನಾನು ಒನ್ ಆಫ್ ದ ಬೆಸ್ಟ್ ಮೋಟರ್ ಸೈಕಲ್ ನಾನು ಓಡಿಸಿರೋದ್ರಲ್ಲಿ ಟಿಲ್ ಡೇಟ್. ಕ್ರೇಜಿ. ನಾನೇ ಇಟ್ಬಿಡ್ತೀನಿ ಬಿಡು. ನೋಡು ಒಂಥರ ನಂದೇ ಶೋರೂಮ್ ಇದ್ದಂಗಿದೆ. ನಾನೇ ತೊಗೊಂಡೋಗೋದು, ನಾನೇ ಇಡೋದು, ಯಾರೂ ಬರೋದೇ ಇಲ್ಲ. ಗಾಡಿ ಕೊಟ್ಬಿಟ್ಟು ಹೋಗೇ ಬಿಟ್ಟವ್ರೆ, ಏನಾದ್ರು ಮಾಡ್ಕೊಳ್ಳಿ ನೀವು ಅಂತ ಫಾ ಅನ್ನೋದು. ನಾನು ಇಡಬೇಕಾದ್ರೆ ಕರೆಕ್ಟಾಗಿ ಇಟ್ಟಿದ್ದೀನಿ. ಆಮೇಲೆ ನನ್ನ ಮೇಲೆ ಎತ್ತಾಕ್ಬಾರ್ದು ಅವರು. ಅದಕ್ಕೆ ಒಂದು ಸತಿ ವೀಡಿಯೋದಲ್ಲೂ ರೆಕಾರ್ಡ್ ಆಗಿದೆ, ಎಲ್ಲ ಪಿನ್ ಟು ಪಿನ್ ರೆಕಾರ್ಡ್ ಆಗಿದೆ. ಇಲ್ಲ ನಂದು ಲೋನೇ, ಬಟ್ ಎಕ್ಸ್ಚೇಂಜ್ ನಾನು ಇನ್ನೊಂದು ಗಾಡಿ ಇದೆ, ನಾನು ಇವಾಗ ತಂದಿಲ್ಲ. ಸೊ ಹೆಂಗೋ ಇವನು ಬರ್ತಾನಲ್ಲ ಸೋಮವಾರ ಸಾಯಂಕಾಲ ಬಂದು, ಹಾಂ ತೊಗೊಬರ್ತೀನಿ. ಅದೇ ಸೋಮವಾರ ಇವನು ಬರ್ತಾನಲ್ಲ, 7:30 ಕ್ಲೋಸ್ ಅಂತೆ. ನಾವು 6 o'clock ಹಂಗೆ ಬರ್ತೀವಿ. KTM 390. ಬಟ್ ಅದಕ್ಕಿಂತ ಸ್ವಲ್ಪ ಎಲ್ಲೋ ಒಂಚೂರು ಇನ್ನೂ ಪವರ್ ಸಖತ್ತಾಗಿದೆ. ಹೆವಿ ವೆಯ್ಟ್ ಇದೆ ನೋಡೋದು. ಇಂಜಿನ್ ನೋಡು ಹೆಂಗಿದೆ. ಅವ್ರು ನನ್ನ ಕಲ್ಲಿಗೆ ಹತ್ರ ಐತೆ, ಅವ್ರು ನಂಗೆ ಗಾಡಿ ಕೊಟ್ಟರು ಎತ್ತ ಅಂತ ಹೇಳಿದ್ರು. ಗಾಡಿ ಆಗಲ್ಲ ಗುರು ಇದು, ಎತ್ತಲಿಕ್ಕೆ ಈ ಸೈಡ್ ಕಾಲು ಹತ್ಬೇಕಲ್ಲ. ನೋಡಿ 2 350ನೇ, ಬಟ್ ಇದಕ್ಕೂ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೈಸ್. ಇವಾಗ ಹೊರಡೋ ಸಮಯ ಬಂದಿದೆ. ಸೊ ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮಂಡೇ ಕಂಟಿನ್ಯೂ ಮಾಡ್ತೀವಿ ವಿಡಿಯೋನ. ಸೊ ಇಲ್ಲಿ ಬಂದು ಬುಕ್ಕಿಂಗ್ ಮಾಡೋದಾಗಲಿ ಏನಾದ್ರು ಮಾಡಿಲ್ಲ ಅಂದರೆ ಇವನಿಗಂತೂ ಒಗಿಯೋದಂತೂ ಗ್ಯಾರಂಟಿ ಆಯಿತಾ. ನನ್ನ ಗಾಡಿನೂ ತೊಗೊಂಬಂದು ತೋರಿಸ್ತೀನಿ, ನೋಡೋಣ ಎಷ್ಟಕ್ಕೆ ತೊಗೋತಾರೆ, ಎಷ್ಟಕ್ಕೆ ಸೇಲ್ ಆಗುತ್ತೆ ಅಂತ. ಅದ್ರ ಮೇಲೆ ಡಿಪೆಂಡ್ ನಾನು ಲೋನ್ ಮಾಡಿಸ್ಬೇಕು ಏನು ಮಾಡಿಸ್ಬೇಕು ಅಂತ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಸಿ ಯು ಗೈಸ್. ಬಾಯ್ ಅಂದ್ಬಿಡೋ. ಬಾಯ್ ಬಾಯ್ ಬಾಯ್.